ಬುಲೆರೋ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಗಂಭೀರ ಗಾಯಗೊಂಡಿರುವ ಘಟನೆ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗ್ರಾಮದ ಬಳಿಯ ಮಲ್ಪೇಟು ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಭವಿಸಿದೆ. ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗ್ರಾಮದ ಮಾರುತಿ ರಾಜ್ಯ ಹೆದ್ದಾರಿಯಿಂದ ಚಿಕ್ಕಮಲ್ಲನಹೊಳೆಗೆ ಬರುತ್ತಿದ್ದರು. ದಾವಣಗೆರೆಯಿಂದ ಆಂಧ್ರಕ್ಕೆ ತೆರಳುತ್ತಿದ್ದ ಬುಲೆರೋ ತೊರೆಕೊಲ್ಲಮ್ಮನಹಳ್ಳಿ ಕ್ರಾಸ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿಯಾಗಿದ್ದ ಪರಿಣಾಮ ಬೈಕ್ ಸವಾರನಿಗೆ ಕಾಲು ಮುರಿದಿದ್ದು ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಇನ್ನು ಮಾನವೀಯತೆ ಮೆರೆದ ಸ್ಥಳೀಯರು ಅಪಘಾತ ಸ್ಥಳಕ್ಕೆ ಧಾವಿಸಿ ಗಾಯಾಳುವನ್ನು ಆಂಬ್ಯುಲೆನ್ಸ್ ಮೂಲಕ ಜಗಳೂರಿಗೆ ಕಳುಹಿಸುತ್ತಿದ್ದರು. ಆದರೆ ಮಾರ್ಗ ಮಧ್ಯೆ ಅದೇ ಆಂಬ್ಯುಲೆನ್ಸ್ ಮುಂದಿನ ಗಾಲಿ ಸಿಡಿದಿದ್ದರಿಂದ ಮತ್ತೆ ಅರ್ಧ ಗಂಟೆಗಳ ಕಾಲ ಗಾಯಾಳು ಪರದಾಡುವಂತಾಯಿತು. ಇನ್ನು ಸ್ಥಳಕ್ಕೆ ಚಿಕ್ಕಮಲ್ಲನಹೊಳೆ ಗ್ರಾಮಸ್ಥರು ಧಾವಿಸಿ ಆಂಬ್ಯುಲೆನ್ಸ್ ಮುಂದಿನ ಚಕ್ರ ಬದಲಾಯಿಸಿ ಆಸ್ಪತ್ರೆಗೆ ಕಳಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಸ್ಥಳದಲ್ಲಿ ವಸಂತ್ ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಗಪ್ಪ, ಶಿವಣ್ಣ, ಮುಖಂಡರಾದ ಹನುಮಂತಪ್ಪ, ಮಹೇಶ್, ಎಚ್ ತಿಪ್ಪೇಸ್ವಾಮಿ, ಮೈಲಾರಿ ರಂಗಪ್ಪ ಸೇರಿದಂತೆ ಮತ್ತಿತರರಿದ್ದರು. ಇನ್ಫಾರ್ಮ್ ಮಾಡಿರ್ತಾರೆ ಎಲ್ಲಿ ಪೊಲೀಸರು ಅವ್ರಿಗೆ ಏನಾಗಿಲ್ಲ ಕೈ ಬಿಚ್ಕೊಂಡ ಅವಸರ ಬಜ್ಜಾಕ್ ಹೋಗ್ತೀವಿ ಬರೀ ಹೋಗೋದಪ್ಪ ಅಲ್ಲಿ ನೋಡಿ ಹಾಕಿತ್ತು ಹೋಗೋದು ಹೆಣ್ಮಕ್ಳು ಸುಮಾರು 1 ಗಂಟೆ 50 ನಿಮಿಷದ ಸಮಯದಲ್ಲಿ ಆಂಧ್ರ ಪಾಸಿಂಗ್ ಗಾಡಿ ಬುಲೆರೋ ವಾಯ ದಾವಣಗೆರೆಯಿಂದ ಮೊಳಕಾಲ್ಮೂರು ಆಂಧ್ರಕ್ಕೆ ಹೋಗ್ತಕ್ಕಂಥ ಜಾಗದಲ್ಲಿ ಚಳ್ಳಕೆರೆ ತಾಲೂಕು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತೊರೆಕೊಲ್ಲಮ್ಮನಹಳ್ಳಿ ವಿಭಾಗದಲ್ಲಿ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದು ಚಿಕ್ಕಮಲ್ಲನಹೊಳೆ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಚಿಕ್ಕಮಲ್ಲನಹೊಳೆ ಗ್ರಾಮದ ಟಿ ಮಾರ್ತೇಶಿ ಸನ್ನಪ್ಪು ತಿಪ್ಪಯ್ಯ ಇವರ ಮಗನಿಗೆ ಬೈಕ್ನಲ್ಲಿ ಬಂದು ಅವರಿಗೆ ಅಪಘಾತವಾಗಿದೆ. ಅಪಘಾತವಾದ ಸ್ಥಳದಲ್ಲಿ ಮಾರುತಿಯನ್ನ ಅಂದಿರ್ತಕ್ಕಂಥ ವ್ಯಕ್ತಿಗೆ ಬಹಳ ಗಾಯಗೊಂಡಿದ್ದು ಆಂಬ್ಯುಲೆನ್ಸ್ನಲ್ಲಿ ಚಿಕ್ಕಮಲ್ಲನಹೊಳೆ ಸಮಸ್ತ ಗ್ರಾಮಸ್ಥರೆಲ್ಲರೂ ಸೇರಿ ಆಂಬ್ಯುಲೆನ್ಸ್ನಲ್ಲಿ ಅವ್ರನ್ನ ಒಂದು ಸೇವೆ ಮಾಡ್ತಕ್ಕಂಥ ಟೈರ್ ಬ್ಲಾಸ್ಟ್ ಆಗಿದ್ದು ಅದು ಕೂಡ ಚಿಕ್ಕಮಲ್ಲನಹೊಳೆ ವ್ಯಾಪ್ತಿಯಲ್ಲಿ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಆಗಿರ್ತಕ್ಕಂಥ ಜಾಗದಲ್ಲಿ ಎಲ್ಲಾ ಚಿಕ್ಕಮಲ್ಲನಹೊಳೆ ಗ್ರಾಮಸ್ಥರು ಮತ್ತು ಯುವಕರೆಲ್ಲ ಹೋಗಿ ಆ ಆಂಬ್ಯುಲೆನ್ಸ್ ಅನ್ನು ಸರಿ ಮಾಡಿ ಆ ಟೈರ್ ಅನ್ನು ಎಕ್ಸ್ಚೇಂಜ್ ಮಾಡಿ ಮತ್ತೆ ಅದನ್ನು ಪುನಃ ಬೇಗ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಚಿಕ್ಕಮಲ್ಲನಹೊಳೆ ಗ್ರಾಮಸ್ಥರು ಮತ್ತು ಯುವಕರೆಲ್ಲರೂ ಮಾಡಿದ್ದಾರೆ.